ಇರಲ್ಲ. ಭಾಳಷ್ಟು ಜನ ಕೆರಳಿದ್ದಾರೆ. ಇವತ್ತು ಕುದೀತಾ ಇದೆ ಕನ್ನಡಿಗರಿಗೆ ಹೃದಯದಲ್ಲಿ ನೀನು ಮಾತಾಡಿರುವಂಥ ಮಾತು. ಇವತ್ತು ನೀನು ಕ್ಷಮೆ ಕೇಳಲ್ಲ ಅಂತ ಹೇಳಿದೆಯಲ್ಲ, ನಿನ್ನನ್ನು ಕ್ಷಮೆ ಕೇಳು ಅಂತ ಹೇಳಿದ್ಯಾರು? ನೀನು ಕ್ಷಮೆ ಕೇಳೋದಕ್ಕೂ ನೀನು ಯೋಗ್ಯತೆ ಇಲ್ಲ ನಿನಗೆ. ಅವ್ರ ಬಗ್ಗೆ ಒಂದು ಮಾತಾಡಿ ಇವತ್ತು ಅಲ್ಪನಾಗಿದೆಯಲ್ಲ, ನಿನ್ನ ಯೋಗ್ಯತೆಗೆ ಬೆಂಕಿ ಆಗ್ತು. ಏನೋ ನಿನ್ನ ಸಾಧನೆ, ಕರ್ನಾಟಕಕ್ಕೆ ಏನೋ ನಿನ್ನ ಕೊಡುಗೆ? ಅವ್ರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇದೆಯಾ ನಿನಗೆ? ಅವ್ರ ಬಗ್ಗೆ ಆಗಲಿ, ವಿಷ್ಣುವರ್ಧನ್ ಬಗ್ಗೆ ಆಗಲಿ, ಅಂಬರೀಷ್ ಬಗ್ಗೆ, ಶಂಕರನಾಗ್ ಬಗ್ಗೆ ಮಾತಾಡೋದಕ್ಕೆ ನಿನಗೇನು ಯೋಗ್ಯತೆ ಇದೆ? ನಿನಗೇನು ಯೋಗ್ಯತೆ ಇದೆ? ಎಷ್ಟು ಪಿಕ್ಚರ್ ಮಾಡಿದ್ದೀಯ ನೀನು? ತಿನ್ಕೊಂಡು ತಿಂತಾ ಇದೆಯಾ? ಹಾದಿ ಬಿದ್ದಿಲ್ಲಿ ಬೇಡ್ಕೊಂಡು ತಿಂತಾ ಇದೆಯಾ? ಅವ್ರಿವ್ರ ಹತ್ರ ಕಿತ್ಕೊಂಡು. ನನ್ನ ಮಗನೇ ರಾಜ್ಕುಮಾರ್ ಬಗ್ಗೆ ಮಾತಾಡ್ತೀಯಾ? ಅವ್ರ ದುಡ್ಡು ಸಮ ಇದೆಯಾ ನೀನು? ಇವತ್ತು ನಾನು ಒಂದು ಮಾತು ಹೇಳ್ತೀನಿ, ನಿನ್ನ ಕ್ಷಮೆ ಬೇಕಾಗಿಲ್ಲ. ನೀನು ಕರ್ನಾಟಕದಿಂದ ಹೊರಗಡೆ ಹೋದಾಗಲೇ ನಮಗೆ ಸಮಾಧಾನ. ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ. ಅವನು ಬದುಕಿ ಇಲ್ಲಿ ಜೀವನ ಮಾಡಬೇಕಾದ್ರೆ, ಹೊರಗಡೆ ಎಲ್ಲಾದರೂ ಬದುಕೋಬೇಕಾಗಿದ್ದರೆ ಅವನ ಗಡೀಪಾರು ಮಾಡಿ. ಇಲ್ಲ ಅಂದರೆ ಅವನು ಕರ್ನಾಟಕದಲ್ಲಿ ಉಳಿಯೋದಕ್ಕೆ, ಬದುಕೋಕ್ಕೆ ರಾಜ್ಕುಮಾರ್ ಅಭಿಮಾನಿಗಳು ಬಿಡೋದಿಲ್ಲ. ಇದು ನೇರವಾಗಿ ಹೇಳ್ತಾ ಇದ್ದೀನಿ. ಯಾರಿಗೆ ಮಾತಾಡ್ತಾ ಇದೀಯ ನೀನು? ಈ ನಾಡಿಗೆ, ಈ ನಾಡಿನ ಜನ ಅವ್ರನ್ನ ಕೊಂಡಾಡ್ತಾರೆ. ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ ಅವರು. ನೀನು ಹೇಳ್ತಾ ಇದೀಯಾ 2.5 ಎಕರೆ ಜಾಗ ಕೊಟ್ಟಿದ್ದಾರೆ, ಸರ್ಕಾರ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವೋಟ್ ಬ್ಯಾಂಕ್ಗೆ. ರಾಜ್ಕುಮಾರ್ ಮನಸ್ಸು ಪಟ್ಟಿದ್ರೆ 82ನೇ ಇಸ್ವಿನಲ್ಲಿ ಏನು 83ರಲ್ಲಿ ಚುನಾವಣೆ ಆಯಿತೋ ಅವತ್ತು ರಾಜ್ಕುಮಾರ್ ಮನಸ್ಸು ಪಟ್ಟಿದ್ರೆ 83ರಿಂದ 25ನೇ ಇಸ್ವಿ 1983, ಇವತ್ತು 2026 ಇಲ್ಲಿವರೆಗೂ ಅವರೇ ಮುಖ್ಯಮಂತ್ರಿ ಆಗ್ತಿದ್ರು. ಅವ್ರು ಹೇಳಿದ್ರು, ನನ್ನ ಕ್ಷೇತ್ರ ಅದಲ್ಲ, ನಾನು ರಾಜಕೀಯ ಪ್ರವೇಶ ಮಾಡಲ್ಲ, ನನ್ನ ಕಲಾ ಸೇವೆಯೇ ನನಗೆ ಮುಖ್ಯ, ಅದಕ್ಕೆ ನಾನು ಹೆಚ್ಚು ಗೌರವವನ್ನು ಕೊಡೋದು. ಅದರಿಂದನೇ ಜನ ನನ್ನನ್ನು ಇಷ್ಟು ಗೌರವದಿಂದ, ಇಷ್ಟು ಪ್ರೀತಿಯಿಂದ ನನ್ನನ್ನು ಇಷ್ಟರ ಮಟ್ಟಿಗೆ ಬೆಳೆಸಿದ್ದಾರೆ. ನಾನು ರಾಜಕೀಯ ಕ್ಷೇತ್ರಕ್ಕೆ ಬರಲ್ಲ ಅಂದರು. ಮುಟ್ಟಾಳ, ಅದು ಗೊತ್ತಾ ನಿನಗೆ? ಅರ್ಥ ಆಗಿದೆಯಾ ನಿನಗೆ? ಅವ್ರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ತೀಯಲ್ಲ, ನೀನು ಕರ್ನಾಟಕದಲ್ಲಿ ಜೀವನ ಮಾಡೋಕ್ಕೆ ನಾಲಾಯಕು. ಇಲ್ಲ, ಅವ್ರ ತಂದೆ ತಾಯಿಗಳಿಗೆ ಕೈಯಲ್ಲಿ ಕಾಸೋ ದುಡ್ಡೋ ಏನೋ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಗನಿಗೆ ಈ ಸಂಸ್ಕೃತಿ ಹೇಳ್ಕೊಟ್ಟಿದ್ದೀರಲ್ಲ, ಈ ಸಂಸ್ಕೃತಿನ ನೀವು ಕಲಿಸ್ಕೊಟ್ಟಿದ್ದೀರಲ್ಲ, ನೀವು ಎಂಥ ತಂದೆ ತಾಯಿ, ಎಂಥ ಮಗನ ಹೆತ್ತುಬಿಟ್ರಿ ನೀವು. ಎಂಥ ಮಗನ ಹೆತ್ತುಬಿಟ್ರಿ. ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ನಾವು ಪಾಠ ಕಲಿಸ್ತೀವಿ ಅವನಿಗೆ, ಮೆಂಟಲ್ ಆಸ್ಪತ್ರೆ ಸೇರಿಸ್ತೀವಿ, ಖರ್ಚು ನಮ್ಮದು. ಯಾವ ಕಾರಣದಲ್ಲೂ ಜನ ಅವನನ್ನು ಕ್ಷಮಿಸಬಾರ್ದು. ಅವನ ಕ್ಷಮೆ ನಮಗೆ ಬೇಕಾಗಿಲ್ಲ. ಅವನು ಕರ್ನಾಟಕ ಬಿಟ್ಟು ಹೋಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ. ಇದು ನಿನಗೆ ಯಾಕೆ ಅಂತ ಹೇಳಿದ್ರೆ, ಯಾವಾಗ ಮಾತಾಡಬೇಕು ಆವಾಗ ಮಾತಾಡಿದರೆ ಏನೋ ಆಗ್ತಿದ್ದೆ. ಇರಲಿ, ಸಮಯ ಬಂದಿದೆ, ನಿನಗೆ ಪಾಠ ಕಲಿಸುವಂಥ ಸಮಯ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಅವನ್ನ ಗಡೀಪಾರು ಮಾಡದೆ ಹೋದರೆ ನಾವಂತೂ ಅವನ್ನ ಇಲ್ಲಿ ಜೀವನ ಮಾಡೋಕ್ಕೆ ಬಿಡಲ್ಲ. ಸರ್, ಇವಾಗ